ನನಗೆ ಸ್ಕ್ಯಾಮ್ ಆಗೋಯ್ತು. ಮಾತಾಡೋಕ್ಕಾಗ್ತಿಲ್ಲ, ಎಲ್ಲ ನನ್ನ ನೋಡ್ತವ್ರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೂರಾ ಕನ್ನಡದಲ್ಲೇ ಮಾತಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಇವತ್ತಿನ ಭೋಜನದ ಕಾರ್ಯಕ್ರಮ BTCಯಲ್ಲಿ, ನಂತರ ಕನ್ನಡ ರಾಜ್ಯೋತ್ಸವ ಸಂಭ್ರಮನ ಸವಿದು ಮುಂದೆ ಹೊರಟೆ ನಾನು ಮೆಟ್ರೋ ರೈಲು ನಿಲ್ದಾಣಕ್ಕೆ. ಅಲ್ಲಿ ಹೋಗಿ ರೈಲು ಬರಲು ಇನ್ನು 8 ನಿಮಿಷ ಇರುವುದರಿಂದ ನಾನು ಸ್ವಲ್ಪ ಪೋಸ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಕಾಯುತ್ತಿದ್ದೆ. ಅಂತೂ ಇಂತೂ ಬಂದೇ ಬಿಟ್ಟು ಮೆಟ್ರೋ ರೈಲು. ಸರಿ, ಇವಾಗ ನಮ್ಮ ಚಿತ್ರೀಕರಣ ಮುಂದುವರ್ಸೋಣ. ಹಾಯ್, ಇವಾಗ ನಾವು ಈ ರೈಲ್ಗೆ ಹತ್ತಬೇಕು. ಈಗ ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ರಶ್ ಅವರೇ. ಎಲ್ಲಿ ನೋಡಿದರಲ್ಲಿ ಹುಡುಗರು ಹುಡುಗಿಯರು. ಈಗ ಕಾಣಿಸ್ತಾ ಇದೆ ಇಸ್ಕಾನ್ ಟೆಂಪಲ್, ಅಂದ್ರೆ ಅದು ಕ್ಷಮಿಸಿ, ಇಸ್ಕಾನ್ ದೇವಸ್ಥಾನ. ಅದನ್ನ ಸೇರಿಸಿ ಬಂತು ಒಂದು ರೈಲು, ಮತ್ತೊಂದು ಮೆಟ್ರೋ ರೈಲು ಏನೋ ಒಂದು. ಇವಾಗ ಬಾಗಿಲು ತೆರೆದಿತ್ತು. ಸ್ವಲ್ಪ ಜನ ಇಳಿದ್ರು, ಸ್ವಲ್ಪ ಜನ ಹತ್ರು. ಈಗ ರೈಲಿನ ಬಾಗಿಲು ಹಾಕಿಕೊಂಡಿತ್ತು, ಆದರೂ ಜನ ಕಮ್ಮಿ ಆಗಲಿಲ್ಲ. ಮುಂದಿನ ನಿಲ್ದಾಣ ನಾವಿಳಿಬೇಕಾಗಿರೋ ನಿಲ್ದಾಣ. ಎಲ್ಲರೂ ನೋಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೂರಾ ಕನ್ನಡದಲ್ಲೇ ಮಾತಾಡಬೇಕು ಅಂತ ಅನ್ಕೊಂಡಿದ್ದೇನೆ. ನೋಡೋಣ ಇಲ್ಲಿವರೆಗೂ ಮಾತಾಡ್ತೀನಿ ಅಂತ. ಆಮೇಲೆ ಏನ್ ವಿಷಯ, ಏನ್ ಸಮಾಚಾರ ಅಂತಾನು ಹೇಳ್ತೀನಿ. ಸದ್ಯಕ್ಕೆ ಮಾತಾಡಕ್ಕಾಗ್ತಿಲ್ಲ, ಎಲ್ಲ ನನ್ನ ನೋಡ್ತವ್ರೆ. ಎಲ್ಲಿ ನೋಡಿದರಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೀತಾ ಇದೆ. ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಕನ್ನಡದ ಹಾಡುಗಳು ಇವತ್ತು ಎಲ್ಲಿ ನೋಡಿದರಲ್ಲಿ ಕನ್ನಡ ಹಾಡುಗಳು. ಕೂದಲು ಇರ್ಲಿ, ಪರವಾಗಿಲ್ಲ. ಮತ್ತು ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಚಿತ್ರೀಕರಣ ಮಾಡುತ್ತಿರುವ ಉದ್ದೇಶ ಕನ್ನಡ ರಾಜ್ಯೋತ್ಸವವೆಂದು ಅಲ್ಲ. ಈ ಒಂದು ಆಲೋಚನೆ ನನಗೆ ತುಂಬ ದಿನಗಳಿಂದಲೇ ಬಂದಿತ್ತು, ಪೂರಾ ಕನ್ನಡದಲ್ಲೇ ಮಾತಾಡಬೇಕು ಅಂತ. ಅದಕ್ಕಾಗಿ ಇವತ್ತು ಚಿತ್ರೀಕರಿಸುತ್ತಿದ್ದೇನೆ. ಇವಾಗ ರೀಚ್ ಆಗಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ನನಗೆ ಒಂದು ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ರು, ಸಿಂಪಲ್ ಡೈಲಾಗ್ ಇತ್ತು. ಅದನ್ನು ಎಲ್ಲರ ಮುಂದೆ ನೋಡ್ದಲೇ ನಟಿಸ್ಬೇಕು ಅಂತ. ಇದೆ ನನ್ನ ಸ್ಕ್ರಿಪ್ಟ್.
ಕೈ ನಡುಗ್ತಾ ಇದೆ. ಪರ್ಫಾರ್ಮೆನ್ಸ್ ಎಲ್ಲ ಆಯಿತು. ಇವಾಗ ಈ ಫಾರ್ಮ್ ಫಿಲ್ ಮಾಡಬೇಕು ಅಂತ ಕರ್ಕೊಂಡ್ಬಂದ್ರು. ಬಟ್ ಸೊ ಆಡಿಷನ್ ಆಯಿತು. ಬೇಜಾರಾಗಿರೋದು ಬಟ್ ಸೆಲೆಕ್ಟ್ ಆದೆ ಬಟ್ ಬೇಜಾರಾಗಿರೋದು ಆ ವಿಷಯಕ್ಕಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಹೆಂಗೆ ಹೇಳೋದಂತ. ಎಂತೆಂಥ ಜನ ಇರ್ತಾರೆ ಅಂದರೆ ಸೀರಿಯಸ್ಲಿ ನನಗೆ ಸ್ಕ್ಯಾಮ್ ಆಗೋಯ್ತು. ಸೆಲೆಕ್ಟ್ ಆದೆ ಬಟ್ ಬೇರೆ ಪೇ ಮಾಡಬೇಕಂತೆ. ಪೇ ಮಾಡಿದ್ರೆ ನೆಕ್ಸ್ಟ್ ಸ್ಕ್ರೀನ್ ಟೆಸ್ಟ್ ಇರುತ್ತಂತೆ. ಅದರಲ್ಲಿ ನಿಮಗೆ ಯಾವ ಕ್ಯಾರೆಕ್ಟರು ಮತ್ತೆ ಡೇಟ್ಸು ಕಮರ್ಷಿಯಲ್ಸ್ ಎಲ್ಲ ಮಾತಾಡ್ತಾರಂತೆ. ನನಗೆ ಕೋಪ ಬರ್ತಿದೆ, ಒಂದ್ ಕಡೆ ಬೇಜಾರಾಗ್ತಿದೆ, ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇವೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸು. ಬಟ್ ಆದ್ರೂ ನಾನು ಯಾಕೆ ಸ್ಕ್ಯಾಮ್ ಆದೆ? ಇಟ್ಸ್ ಓಕೆ, ಪರವಾಗಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಟು ಇವತ್ತಿನ ವ್ಲಾಗ್ ಕಂಟಿನ್ಯೂ ಏನಂತಾರೆ ಪುನರಾರಂಭ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಇವಾಗ ಮೆಟ್ರೋ ರೈಲು ನಿಲ್ದಾಣಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಮಾತಾಡೋಣ ಅಷ್ಟೇ. ಸರಿ. ಈಗ ಟ್ರಾಫಿಕ್ ನ ಸಮಯ ಆಗಿದೆ. ಆ ಕಡೆಯಿಂದ ಯಾರೋ ನನ್ನ ನೋಡ್ತಾವ್ರೆ. ವರ್ಕ್ ಆಗ್ತಲೇ ಇರೋ ಮೇಲೆ ಈಗ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್, ಇವಾಗ ರೀಚ್ ಆದೆ ಮೆಟ್ರೋಗೆ. ಟ್ರೈನ್ ಬಂತು. ಟ್ರೈನ್ ರಾಜಾಜಿನಗರ್ ಟ್ರೈನ್ ಇಲ್ಲಿಗೆ ಬಂತು. ನಡೆದುಕೊಂಡು ಬಂತು. ಪರ್ಫಾರ್ಮೆನ್ಸ್ ಇದೆ ಅಂತ ಇಳ್ಸಕೊಂಡ್ರೆ ನೋಡ್ರೆ ಕಾಲೆಲ್ಲ ಓದ್ಕೊಂಡ್ಬಿಟ್ಟೈತೆ. ಓ ಮೈ ಗಾಡ್, ಇಷ್ಟೊಂದೆಲ್ಲ ಎಫರ್ಟ್ ಆಗ್ಬಿಟ್ಟು ಹೋದ್ರೆ ಸ್ಕ್ಯಾಮ್ ಮಾಡ್ಬಿಟ್ರು. ಏನೋ ಆಯಿತು ಅಂದ್ಕೊಂಡು ಮನೆಗೆ ವಾಪಸ್ ಬರ್ಬೇಕಾದ್ರೆ ಆಯಿತು ಸೆಲ್ಫ್ ಅಂತ. ಸೊ ನಾನು ಬಂದಿದ್ದೆ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಕಬಾಬ್ ಟ್ರೈ ಮಾಡ್ತಿರೋದು. ಫಸ್ಟ್ ಟೈಮ್
ಮಶ್ರೂಮ್ ಕಬಾಬ್ ಟ್ರೈ ಮಾಡ್ತಾ ಇದ್ದೀವಿ. ಕರೆಕ್ಟ್ ಆಗಿದೆ. ಬೆಳಗ್ಗಿಂದ ಮೂಡ್ ಹಾಳಾಗಿತ್ತು. ಊಟ ಮಾಡಿದ್ಮೇಲೆ ಸ್ವಲ್ಪ ಸರಿ ಹೋಯ್ತು ಆ್ಯಂಡ್ ಈ ಫಿಟ್ಟಿಂಗ್ ಮಾಡಿದ್ಮೇಲೆ ಓಕೆ ಏನೋ ಪ್ರೊಡಕ್ಟ್ ಮಾಡ್ಬೋದು ಅಂತ ಅನಿಸ್ತು. ಆ್ಯಂಡ್ ಅಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.